ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ದುಬೈನಲ್ಲಿ ಜನಮನ ಸೆಳೆಯುತ್ತಿರುವ ರಾಹುಲ್ ದ್ರಾವಿಡ್ ಕಪ್. ಅರಬ್ ಸಂಯುಕ್ತ ರಾಷ್ಟ್ರದಲ್ಲಿ ನೆಲೆಸಿರುವ ಉಡುಪಿ ಸೂರಾಲು ಮೂಲದ ವಿಠಲ್ ರಿಷಾನ್ ನಾಯಕ್ರು ರಾಹುಲ್ ದ್ರಾವಿಡ್ ಮೇಲಿನ ವಿಶೇಷ ಅಭಿಮಾನದೊಂದಿಗೆ ದುಬೈನಲ್ಲಿ ಆಯೋಜಿಸುತ್ತಿರುವ ಮಿಸ್ಟರ್ ಕ್ರಿಕೆಟ್ ರಾಹುಲ್ ದ್ರಾವಿಡ್ ಕಪ್ ಪಂದ್ಯಾಕೂಟದ ಎರಡನೇ ಸುತ್ತಿನ ಪಂದ್ಯಗಳು ರೋಚಕವಾಗಿ ಜರುಗಿತು. ಮೊದಲ ಪಂದ್ಯದಲ್ಲಿ ಅನುಭವಿ ಟೆಕ್ನೋ ಟೈಟಾನ್ಸ್ ತಂಡವು ದುಬೈನ ಜಡ್ಡಾಫ್ನ ಕರಾವಳಿ ಫ್ರೆಂಡ್ಸ್ ವಿರುದ್ಧ 6 ವಿಕೆಟ್ಗಳ ಭರ್ಜರಿ ಜಯ ಗಳಿಸಿತು. ಕರಾವಳಿ ಫ್ರೆಂಡ್ಸ್ ತಂಡವು ಮೊದಲು ಬ್ಯಾಟ್ ಮಾಡಿ 15 ಓವರ್ಗಳಲ್ಲಿ 112 ರನ್ ಗಳಿಸಿದರೆ, ಇದಕ್ಕುತ್ತರವಾಗಿ ಬಲಿಷ್ಠ ಟೆಕ್ನೋ ಟೈಟಾನ್ಸ್ ತಂಡವು 7.3 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಅತಿ ವೇಗದಲ್ಲಿ 118 ರನ್ ಗಳಿಸಿ ವಿಜಯ ಸಾಧಿಸಿತು. ಟೆಕ್ನೋ ಟೈಟಾನ್ಸ್ ತಂಡದ ಉಡುಪಿ ಹೊಸಂಗಡಿ ಮೂಲದ ಅಲ್ಫಾಜ್ ಅಪ್ಪಿ 21 ಚೆಂಡುಗಳಲ್ಲಿ 12 ಸಿಕ್ಸರ್, 1 ಬೌಂಡರಿ ಸಹಿತ ಅಜೇಯ 79 ರನ್ ಸಿಡಿಸಿ ಅರ್ಹವಾಗಿಯೇ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗಳಿಸಿಕೊಂಡರು. ಎರಡನೆಯ ಪಂದ್ಯದಲ್ಲಿ ಬ್ಲೂ ಮಾಸ್ಟರ್ಸ್ ತಂಡವು ಗಲ್ಫ್ ಗೆಳೆಯರ ಕ್ರಿಕೆಟ್ ಬಳಗದ ವಿರುದ್ಧ 23 ರನ್ನುಗಳ ಜಯ ಸಾಧಿಸಿತು. ಮೊದಲು ಬ್ಯಾಟ್ ಮಾಡಿದ ಬ್ಲೂ ಮಾಸ್ಟರ್ಸ್ ತಂಡವು 127 ರನ್ ಗಳಿಸಿದರೆ, ಇದನ್ನು ಬೆಂಬತ್ತಿದ ಗಲ್ಫ್ ಗೆಳೆಯರ ಬಳಗ 13 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 104 ರನ್ ಗಳಿಸಿತು. ಬ್ಲೂ ಮಾಸ್ಟರ್ಸ್ ತಂಡದ ಬಚ್ಚಿ ಬಜ್ಪೆ 2 ಅಮೂಲ್ಯ ವಿಕೆಟ್ ಮತ್ತು ಬ್ಯಾಟಿಂಗ್ನಲ್ಲಿ 13 ರನ್ ಗಳಿಸಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾದರು. ಮೂರನೇ ಪಂದ್ಯದಲ್ಲಿ ಗೋಲ್ಡನ್ ಸಿಟಿ ಬಾಯ್ಸ್ ತಂಡವು ಅಜ್ಮಾನಿನ ಆಲ್ಫಾ 11 ಕ್ರಿಕೆಟ್ ಕ್ಲಬ್ ವಿರುದ್ಧ 15 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 235 ರನ್ಗಳ ಬೃಹತ್ ಮೊತ್ತ ಪೇರಿಸಿತು. ಬೆಟ್ಟದಂತ ರನ್ನಿನ ಈ ಸವಾಲನ್ನು ಸ್ಫೂರ್ತಿಯಿಂದ ಸ್ವೀಕರಿಸಿ ಬೆಂಬತ್ತಿದ ಅಜ್ಮಾನಿನ ಆಲ್ಫಾ 11 ಕ್ರಿಕೆಟ್ ಕ್ಲಬ್ ಅಂತಿಮವಾಗಿ 15 ಓವರ್ಗಳಲ್ಲಿ 231 ರನ್ ಸೇರಿಸಿ ಕೂದಲೆಳೆಯ ಅಂತರದಲ್ಲಿ ಕೇವಲ 4 ರನ್ಗಳಿಂದ ಹಿಂದುಳಿದು ಸೋಲೊಪ್ಪಿಕೊಂಡಿತು. 41 ಚೆಂಡುಗಳಲ್ಲಿ 11 ಸಿಕ್ಸರ್, 8 ಬೌಂಡರಿಗಳೊಂದಿಗೆ 114ಗಳ ಮಿಂಚಿನ ಶತಕ ಸಿಡಿಸಿದ ಗೋಲ್ಡನ್ ಸಿಟಿ ಬಾಯ್ಸ್ ತಂಡದ ದಿಲ್ಶದ್ ಪಂದ್ಯಶ್ರೇಷ್ಠ ವ್ಯಕ್ತಿಯಾಗಿ ಆಯ್ಕೆಯಾದರು. ಸಂಯುಕ್ತ ಅರಬ್ ರಾಷ್ಟ್ರದಲ್ಲಿ ನೆಲೆಸಿರುವ 100 ಕ್ರಿಕೆಟ್ ಪ್ರತಿಭೆಗಳ ಪ್ರಕಾಶನಕ್ಕೆ ಆಸರೆಯಾಗಿರುವ ಈ ಬೃಹತ್ ಕ್ರಿಕೆಟ್ ಪಂದ್ಯಾಕೂಟವು ವಿಠಲ್ ರಿಷಾನ್ ನಾಯಕ್ ಸಾರಥ್ಯದಲ್ಲಿ ನೆರವೇರುತ್ತಿದ್ದು, ಪ್ರತಿಯೊಂದು ಪಂದ್ಯವೂ ಭಾರೀ ಜಿದ್ದಾಜಿದ್ದಿನಿಂದ ಸಾಗುತ್ತಿದೆ. ಹೀಗಾಗಿ ದುಬೈನಲ್ಲಿ ನೆಲೆಸಿರುವ ಕ್ರಿಕೆಟ್ ಪ್ರೇಮಿಗಳಿಗೆ ಈ ಸ್ಪರ್ಧಾಕೂಟವು ಪ್ರಮುಖ ಆಕರ್ಷಣೆಯಾಗಿ ಮೂಡಿಬಂದಿದೆ. ಮುಂದಿನ ಭಾನುವಾರ 3ನೇ ಸುತ್ತಿನ ಪಂದ್ಯಾಟವು ಜರುಗಲಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ.